ಏಷ್ಯಾ ಕಪ್ ಫೈನಲ್ನಲ್ಲಿ ಸೋಲು, ಐಸಿಸಿ ವುಮೆನ್ಸ್ ವಿಶ್ವಕಪ್ನಲ್ಲಿ ಬೆಂಬಿಡದ ಬ್ಯಾಡ್ ಲಕ್, ಗಾಂಚಲಿ ಮಾಡಿಕೊಂಡು ರೋಸ್ಟ್ ಆಗ್ತಿರುವಂತಹ ಪ್ಲೇಯರ್ಸ್. ಬರೀ ಸ್ಯಾಡ್ ಮೂಡ್ನಲ್ಲೇ ಇದ್ದಂಥ ಪಾಕಿಸ್ತಾನಿಯರಿಗೆ ಕೊನೆಗೂ ಕೂಡ ಸೆಲೆಬ್ರೇಟ್ ಮಾಡೋಕೆ ಒಂದು ರೀಸನ್ ಸಿಕ್ತು. ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಪಾಕಿಸ್ತಾನ ಟೀಮ್ ವಿನ್ ಆಗಿದೆ. ಇದೊಂದು ಗೆಲುವು WTC ಪಾಯಿಂಟ್ಸ್ ಟೇಬಲ್ ಲೆಕ್ಕಾಚಾರವನ್ನೇ ಉಲ್ಟಾಪಲ್ಟಾ ಮಾಡಿದೆ. ಮತ್ತೊಂದು ಕಡೆ ಭಾರತದ ನೋ ಶಾಕ್ ನಿರ್ಧಾರವನ್ನ ಟೀಸ್ ಮಾಡಲಾಗ್ತಾ ಇದೆ. ಪಾಕಿಸ್ತಾನ ವರ್ಸಸ್ ಸೌತ್ ಆಫ್ರಿಕಾ ನಡುವಿನ ಟೆಸ್ಟ್ ಮ್ಯಾಚ್ ಅಲ್ಲಿ ಭಾರತವನ್ನ ಅಣಕಿಸಿದ್ದು ಯಾಕೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಐಸಿಸಿಯ ಪರ್ಮನೆಂಟ್ ಮೆಂಬರ್ಶಿಪ್ ಪಡೆದಿರುವಂತಹ ರಾಷ್ಟ್ರಗಳ ಪ್ರತಿಯೊಂದು ಟೆಸ್ಟ್ ಪಂದ್ಯಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ 2025-27 ನಡುವಿನ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ರೇಸ್ನಲ್ಲಿ ಯಾವಾಗ ಬೇಕಿದ್ರೂ ಟ್ವಿಸ್ಟ್ ಅನ್ನ ಪಡ್ಕೊಳ್ಬಹುದು. ಇಷ್ಟು ದಿನ ಪೈಪೋಟಿಯಲ್ಲೇ ಇಲ್ಲದಂತಹ ಪಾಕಿಸ್ತಾನ ತಂಡ ಒಂದೇ ಒಂದು ಪಂದ್ಯದಲ್ಲಿ ಟಾಪ್ 2ಗೆ ಬಂದಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಡಿಯಲ್ಲಿ ಆಡ್ತಾ ಇರುವಂತಹ ಈ ಸರಣಿಯಲ್ಲಿ ಪಾಕಿಸ್ತಾನ ಸೌತ್ ಆಫ್ರಿಕಾ ವಿರುದ್ಧ ಗೆಲುವನ್ನ ಸಾಧಿಸಿದೆ. ಸೌತ್ ಆಫ್ರಿಕಾ ವಿರುದ್ಧ 93 ರನ್ಗಳಿಂದ ಗೆದ್ದ ಪಾಕ್. ವೈಟ್ ಬಾಲ್ ಸೀರೀಸ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲನ್ನೇ ಕಂಡಿದ್ದಂತ ಪಾಕಿಸ್ತಾನ ತಂಡ ಸದ್ಯ ಸೌತ್ ಆಫ್ರಿಕಾ ವಿರುದ್ಧದ ರೆಡ್ ಬಾಲ್ ಫಾರ್ಮೆಟ್ನಲ್ಲಿ ಮೊದಲ ಪಂದ್ಯವನ್ನ ಗೆದ್ದಿದೆ. ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದಂತ ಪಾಕಿಸ್ತಾನ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ 378 ರನ್ಗಳನ್ನ ಕಲೆ ಹಾಕಿತ್ತು. ಮೊದಲ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದಂತ ದಕ್ಷಿಣ ಆಫ್ರಿಕಾ ಟೋನಿ ಡಿ ಜೋರ್ಜಿ ಅವರ ಶತಕದ ನೆರವಿನಿಂದ 269 ರನ್ಗಳನ್ನ ಕಲೆ ಹಾಕಿ ಆಲ್ಔಟ್ ಆಗಿತ್ತು. ಆನಂತರ ಎರಡನೇ ಇನ್ನಿಂಗ್ಸ್ ನಲ್ಲಿ ಪಾಕ್ ತಂಡ 167 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಈ ಗುರಿ ಬೆನ್ನಟ್ಟಿದಂತ ದಕ್ಷಿಣ ಆಫ್ರಿಕಾ ಎರಡನೇ ಇನ್ನಿಂಗ್ಸ್ ನಲ್ಲಿ 183 ರನ್ಗಳನ್ನ ಸೇರಿಸಿ ಸೋಲನ್ನ ಕಂಡಿತ್ತು. ಸೊ ಈ ಮೂಲಕ ಪಾಕ್ ತಂಡ ಮೊದಲ ಪಂದ್ಯವನ್ನ 93 ರನ್ಗಳಿಂದ ಗೆದ್ದುಕೊಂಡಿದೆ. ಹಾಗೆ WTC ಅಂಕಪಟ್ಟಿಯಲ್ಲೂ ಕೂಡ ಟಾಪ್ 2ಗೆ ಬಂದಿದೆ. ಆಡಿದ್ದೇ ಒಂದು ಪಂದ್ಯ, ಎರಡನೇ ಸ್ಥಾನಕ್ಕೆ ಜಿಗಿದ ಪಾಕ್. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ 2025-27 ಸಾಲಿನ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ಎರಡನೇ ಸ್ಥಾನಕ್ಕೆ ಬಂದಿದೆ. ಅಂದ್ರೆ ಈ ರೇಸ್ನಲ್ಲಿ ಆಡಿರುವಂತಹ ಒಂದು ಪಂದ್ಯ ಗೆದ್ದಿರುವಂತಹ ಪಾಕ್ ತಂಡ ಗೆಲುವಿನ ಶೇಕಡವಾರು 100ಕ್ಕೆ 100 ಕೂಡ ಇರೋದ್ರಿಂದ ಎರಡನೇ ಸ್ಥಾನವನ್ನ ಪಡ್ಕೊಂಡಿದೆ. ಈ ಪಟ್ಟಿಯಲ್ಲಿ ಆಸ್ಟ್ರೇಲಿಯಾ ತಂಡ 3ಕ್ಕೆ 3 ಪಂದ್ಯಗಳನ್ನ ಗೆದ್ದು ಮೊದಲ ಸ್ಥಾನದಲ್ಲಿದೆ. ಇನ್ನು ಶ್ರೀಲಂಕಾ ತಂಡ 3ನೇ ಪ್ಲೇಸ್ ನಲ್ಲಿದೆ. ಹಾಗೆ ಈ ಲಿಸ್ಟ್ ನಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಟೀಮ್ ಇಂಡಿಯಾ ಈ ಸರ್ಕಲ್ ನಲ್ಲಿ ಅಂದ್ರೆ ಈ WTC ಫೈನಲ್ ಸರ್ಕಲ್ ನಲ್ಲಿ 7 ಪಂದ್ಯಗಳನ್ನ ಆಡಿದೆ. 4ರಲ್ಲಿ ಗೆಲುವನ್ನ ಕಂಡಿದ್ರೆ 2 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಹಾಗೆ ಒಂದು ಪಂದ್ಯ ಡ್ರಾನಲ್ಲಿ ಕೊನೆಗೊಂಡಿದೆ. ಭಾರತದ ಗೆಲುವಿನ ಶೇಕಡವಾರು 61.90 ಇದೆ. ಹೀಗಾಗಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಅಂಕಪಟ್ಟಿಯಲ್ಲಿ ಗೆಲುವಿನ ಶೇಕಡವಾರು ಅಂದ್ರೆ ಪರ್ಸೆಂಟೇಜ್ ಮೇಲೆ ನಿರ್ಧಾರವನ್ನ ಮಾಡಲಾಗುತ್ತೆ. ಇನ್ನು ಭಾರತ ನವೆಂಬರ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮತ್ತೆ ಟೆಸ್ಟ್ ಸರಣಿ ಆಡಲಿದೆ. ಇಲ್ಲೂ ಕೂಡ ವೈಟ್ ವಾಶ್ ಸಾಧನೆ ಮಾಡಿದ್ರೆ ಅಂಕಪಟ್ಟಿಯ ಮೇಲೆ ಜಿಗಿತವನ್ನ ಕಾಣಬಹುದು. ಭಾರತವನ್ನ ಕೆಣಕಿದ ಪಾಕ್ ಮಾಜಿ ಕ್ರಿಕೆಟರ್ಸ್. ಆಕ್ಚುಲಿ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಬಳಿಕ ಪಾಕಿಸ್ತಾನದ ಮಾಜಿ ಆಟಗಾರರು ಭಾರತವನ್ನ ಅನಗತ್ಯವಾಗಿ ಟೀಸ್ ಮಾಡಿದ್ದಾರೆ. ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರಾದಂಥ ರಾಮಿಜ್ ರಾಜಾ ಹಾಗೆ ಆಮಿರ್ ಸೋಹೈಲ್ ಏಷ್ಯಾ ಕಪ್ 2025ರಲ್ಲಿ ಭಾರತ ತಂಡ ನೋ ಶೇಕ್ ಹ್ಯಾಂಡ್ ಪಾಲಿಸಿಯನ್ನ ಪಾಲಿಸಿತು. ಇದರ ಬಗ್ಗೆ ಈಗ ಟೀಕೆ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇದು ಫ್ಯಾಷನ್ ಆಗ್ತಾ ಇದೆ ಅಂತ ತಮ್ಮ ನಾಲಿಗೆ ಹರಿಬಿಟ್ಟಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದ ಬಳಿಕ ಉಭಯ ತಂಡಗಳ ಆಟಗಾರರು ಶೇಕ್ ಹ್ಯಾಂಡ್ ಅನ್ನ ಮಾಡ್ತಾ ಇದ್ರು. ಈ ಟೈಮಲ್ಲಿ ಭಾರತದ ಬಗ್ಗೆ ಪರೋಕ್ಷವಾಗಿ ಟೀಕೆ ಮಾಡಿದ್ದಾರೆ. ಇತ್ತೀಚೆಗೆ ಇದು ಒಂದು ಫ್ಯಾಷನ್ ಅಂತೆ ಬೆಳೀತಾ ಇದೆ ಅಂತ ಅಮೀರ್ ಸೋಹೈಲ್ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತ ರಾಮಿಜ್ ರಾಜಾ, ಹೌದು ಇದು ಕೈ ಮೀರ್ತಾ ಇದೆ ಎಂದಿದ್ದಾರೆ. ಆದ್ರೆ ಕೈ ಕುಲುಕೋದು ಒಂದು ಉತ್ತಮ ಸಂಪ್ರದಾಯ. ಕ್ರಿಕೆಟ್ ಅಂದ್ರೆ ಟ್ರೆಡಿಷನಲ್, ಸಜ್ಜನಿಕೆ ಹಾಗೆ ನ್ಯಾಯೋಚಿತ ಆಟ. ದಕ್ಷಿಣ ಆಫ್ರಿಕಾ ತಂಡ ವಿವೇಚನೆಯಿಂದ ಇರೋದು ಮುಖ್ಯ ಎಂದಿದ್ದಾರೆ. ಈ ಮೂಲಕ ಭಾರತದ ನೋ ಶೇಕ್ ಹ್ಯಾಂಡ್ ನಿರ್ಧಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಬುಧವಾರವಷ್ಟೇ ಆಸ್ಟ್ರೇಲಿಯಾ ತಂಡದ ಆಟಗಾರರು ಕೂಡ ಭಾರತದ ಹಸ್ತಲಾಘವ ನಿರಾಕರಣೆಯನ್ನ ಟೀಕೆ ಮಾಡಿದ್ರು. ಸದ್ಯ ಪಾಕಿಸ್ತಾನ ವಿರುದ್ಧ ಭಾರತ ಶೇಕ್ ಹ್ಯಾಂಡ್ ಮಾಡದೇ ಇರೋದನ್ನೇ ವಿಶ್ವ ಕ್ರಿಕೆಟ್ನಲ್ಲಿ ವಿಲನ್ ಅಂತೆ ಬಿಂಬಿಸಲಾಗ್ತಾ ಇದೆ. ಸೌತ್ ಆಫ್ರಿಕಾ ವಿರುದ್ಧದ ಸರಣಿಯಲ್ಲೂ ಕೂಡ ಅದನ್ನೇ ಮಾಡಿದ್ದಾರೆ. ಈ ಹಗ್ಗ ಜಗ್ಗಾಟ ಮತ್ತೆಲ್ಲಿ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು. ನಮಸ್ಕಾರ.